ಈ ವಿಡಿಯೋಲ್ಲಿ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದರಲ್ಲಿ ನಾನು ಈ ವಿಡಿಯೋಲ್ಲಿ ಯಾವ ಥರದ ಎಡಿಟ್ ಮಾಡಲ್ಲ. ನನ್ನ ಜೀವನದಲ್ಲಿ ಏನು ನಡೆದಿದೆ, ನಾನು ಏನು ಕಲಿತೆ, ಅದು ಎಲ್ಲ ನಿಮ್ಮ ಮುಂದೆ ಹೇಗೆ ನನ್ನ ಜೊತೆ ಆಯಿತು, ಅದು ಎಲ್ಲ ಹಾಗೆಯೇ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಸಂಕೇತ್. ನಾನು ಮಹಾರಾಷ್ಟ್ರದಿಂದ ಇದ್ದೀನಿ. 2 ವರ್ಷದಿಂದ ನಾನು ಕನ್ನಡ ಕಲಿತಾ ಇದ್ದೀನಿ. ಮತ್ತು ನನ್ನ ಕನ್ನಡದ ಭಾಷೆ ಸ್ವಲ್ಪ ಹೀಗಾಗಿದೆ ಅಂದರೆ, ನನಗೆ ಕೇಳುವಾಗ ನಿಮಗೆ ಅನಿಸುತ್ತೆ ನನ್ನ ಕನ್ನಡ ಸ್ವಲ್ಪ ಬೇರೆವಾಗಿದೆ. ಅದು ಬೇರೆವಾಗಿ ಅಲ್ಲ, ನಾನು ಕಲಿತಾ ಇದ್ದೀನಿ. ಇವತ್ತಿನ ವಿಡಿಯೋಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ನ, ಕರ್ನಾಟಕದಲ್ಲಿ ನಾನು ಮೈಸೂರಲ್ಲಿ ಒಂದು ಇಂಟರ್ನ್ಶಿಪ್ ಮಾಡಿದೆ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಹೆಸರಿನ ಒಂದು NGO ಈ ಕರ್ನಾಟಕದಲ್ಲಿ ವಿಭಿನ್ನ ಭಾಗದಲ್ಲಿ ಕೆಲಸ ಮಾಡ್ತಿರೋದು NGO. ನಾನು ಪೋಸ್ಟೆಡ್ ಆಗಿದ್ದೆ ಮೈಸೂರಿನ ಮುಳ್ಳೂರು ಗ್ರಾಮ ಪಂಚಾಯತಲ್ಲಿ. ಇದರಲ್ಲಿ ಕೆಲಸ ಮಾಡುವಾಗ ನಮಗೆ ಒಂದು ಪ್ರಾಜೆಕ್ಟ್ ಸಿಕ್ತು. ಆ ಪ್ರಾಜೆಕ್ಟಲ್ಲಿ ನಾವು ಯಾರು ಜನರು ಅಂಗವಿಕಲಕರು ಆಗಿದರು ಅದರ ನಾವು ಸರ್ವೆ ಮಾಡಬೇಕಾಯಿತು. ಸೊ ಈ ಸರ್ವೆ ಮಾಡುವಾಗ ನಾನು ತುಂಬ ಜನರ ಜೊತೆ ಭೇಟಿಯಾದೆ. ಕರ್ನಾಟಕದ ಜನರು, ಆ ಮುಳ್ಳೂರು ಹಳ್ಳಿಯ ಜನರು, ಅಂದರೆ ಅವರಿಗೆ ತುಂಬ ಇಷ್ಟ ಆಯಿತು. ನನಗೆ ನಾನು ಕನ್ನಡ ಕಲಿತಾ ಇದ್ದೀನಿ ಮತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಖುಷಿಯಲ್ಲಿ ಎಷ್ಟು ಅವರು ನನ್ನ ಜೊತೆ ಕನೆಕ್ಟ್ ಆದರು ಅಂದರೆ ಅದನ್ನು ನಾನು ಹೇಳೋಕ್ಕಾಗಲ್ಲ. ಅಂದರೆ ಒಂದು ಭಾಷೆಯ ಪರಿಣಾಮ, ಅಂದರೆ ಒಂದು ಭಾಷೆ ನೀವು ಕಲಿತರೆ ನೀವು ಜನರ ಜೊತೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗ್ಬೋದು ಅಂದರೆ ಅದು ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಆಗಲ್ಲ. ನೀವು ಊಹಿಸಬಹುದು ಅಂತ ಅಲ್ಲ. ಸೊ ಕರ್ನಾಟಕದಲ್ಲಿ ನಾನು ಇರುವಾಗ ಒಂದು ಮಹಾದೇವಪ್ಪ ಅಂತ ಒಂದು 70 ವರ್ಷ ಆಗಿರೋ ಒಂದು ಇದ್ದರು. ಅವರ ಜೊತೆ ಕನ್ನಡದಲ್ಲಿ ಮಾತಾಡುವಾಗ ನನಗೆ ಏನು ಅನ್ನಿಸ್ತು ಅಂದರೆ, ನಾನು ನನ್ನ ಟೀಮ್ಮೇಟ್ಸ್ ಯಾರಿಗೆ ಕನ್ನಡ ಬರ್ತಾ ಇಲ್ಲ ಅವರಿಗಿಂತ ನಾನು ಅವ್ರ ಜೊತೆ ಬೆಟ್ರ್ ಕನೆಕ್ಟ್ ಮಾಡಿದೆ. ಮತ್ತು ನನಗೆ ಕನ್ನಡದ ಪಾವರ್ ಏನು ಅಂತ, ಒಂದು ಭಾಷೆಯ ಪಾವರ್ ಎಷ್ಟು ಇರುತ್ತೆ ಅಂತ ಗೊತ್ತಾಯಿತು. ತುಂಬ ಜನರು ನನಗೆ ನನ್ನ ಕನ್ನಡ ಯಾಕೆ ಕಲಿತ್ರಿ ನೀವು ಅಂತ ಕೇಳಿದ್ರು. ನನಗೆ ಅದರ ಉತ್ತರ ಒಂದೇ ಆಗಿತ್ತು. ಅದು ಏನಂದರೆ, ನನಗೆ ಚಿಕ್ಕ ವಯಸ್ಸಿಂದಲೇ ಸೌತ್ ಇಂಡಿಯನ್ ಮೂವೀಸ್ ಅಂದರೆ ಇಷ್ಟ. ಸೊ ಸೌತ್ ಇಂಡಿಯನ್ ಮೂವೀಸ್ ನೋಡೋಕ್ಕೆ ನಾನು ಇಂಜಿನಿಯರಿಂಗ್ ಇಲ್ಲಿ IIT ಬಂದಾಗ ನನಗೆ ಒಂದು ಎನ್ವೈರ್ಮೆಂಟ್ ಸಿಕ್ತು. ನನಗೆ ನನ್ನ ಕನ್ನಡ ಸ್ನೇಹಿತರು ಸಿಕ್ಕಿದ್ರು. ಆದಮೇಲೆ ಅವರ ಸಹಾಯ ತಗೊಂಡು ನಾನು ಕನ್ನಡ ಕಲಿತೆ ಮತ್ತು ಈ ಲೆವೆಲ್ವರೆಗೂ ನಾನು ಬಂದಿದ್ದೀನಿ. ಸೊ ಇವಾಗ ನಾನು ಕನ್ನಡವನ್ನು ಹೇಗೆ 1-2 ವರ್ಷದಲ್ಲಿ ಕಲಿತೆ, ನನ್ನ ಸ್ಟ್ರಾಟಜೀಸ್ ಏನೇನು ನಾನು ಬಳಸಿದ್ದೀನಿ ಅದು ಎಲ್ಲ ಶೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ನಾನು ಶುರು ಮಾಡಿದೆ ಒಂದು ಬೇಸಿಕ್ ಪದಗಳಿಂದ. ಅಂದರೆ ಯಾರು ಅಂದರೆ ಏನು ಅಂದರೆ ಏನು, ಹೇಗೆ, ಎಲ್ಲಿ, ಯಾವಾಗ, ಯಾರಕ್ಕೆ, ಏನಕ್ಕೆ
ಕೆ. ಸೊ ಈ ಪದಗಳಿಂದ ಶುರು ಮಾಡಿ ನಾನು ನಂತರ ಸ್ವಲ್ಪ ದೊಡ್ಡದಾಗಿರೋ ಪದಗಳನ್ನು ಹೇಗೆ ರಚಿಸಬೇಕು ಅಂತ ಕಲಿತೆ. ಸೊ ನಾನು ಚೆನ್ನಾಗಿದ್ದೀನಿ, ಈ ಥರದ ಪದಗಳನ್ನು ನಾನು ಕಲಿತೆ. ಈ ಥರದ ವಾಕ್ಯಗಳನ್ನು ನಾನು ಕಲಿತೆ. ಹೇಗೆ ನಾನು ವಾಕ್ಯಗಳನ್ನು ಕಲಿತಾ ಇದ್ದರೆ ಆವಾಗ ನಾನು ಸ್ವಲ್ಪ ಪ್ರತಿದಿನ ವಿಚಾರ ಮಾಡ್ತಾಯಿದ್ದೆ. ಈ ನನ್ನ ಮರಾಠಿಯಲ್ಲಿ ಹೇಗೆ ನಾವು ಕರಿತೀವಿ ಹಾಗೆ ಕನ್ನಡದಲ್ಲಿ ಹೇಗೆ ಕರಿಬಹುದು ಅಂತ ಕಂಡು ಹಿಡಿಯೋಕ್ಕೆ ನಾನು ಗೂಗಲ್ ಟ್ರಾನ್ಸ್ಲೇಟರನ್ನು ಬಳಸಿದೆ. ಸೊ ಗೂಗಲ್ ಟ್ರಾನ್ಸ್ಲೇಟರ್ ಮತ್ತು ಒಂದು ಯೂಟ್ಯೂಬ್ ಚಾನಲ್, ಈ ಎರಡನ್ನು ಬಳಸಿ ನಾನು ನನ್ನ ಕನ್ನಡದ ಕಲಿಯುವ ಜರ್ನಿ ಶುರು ಮಾಡಿದ್ದೀನಿ. ಅದರಾದ ಮೇಲೆ ನಾನು ಕಾರ್ಟೂನ್ ನೋಡಿದೆ. ಕಾರ್ಟೂನ್ ನನಗೆ ಅರ್ಥ ಆಗಲು ಶುರುವಾಯಿತು. ಕಾರ್ಟೂನ್ಸ್ ನಂತರ ನಾನು ಮೂವೀಸ್, ಈ ಕಂಟೆಂಪ್ರರಿ ಮೂವೀಸ್ ಅಂದರೆ ಈ ಗತ ಈ 1-2-3 ವರ್ಷದಲ್ಲಿ ಏನೇನು ಮೂವೀಸ್ ಬರುತ್ತೋ, ಅಂದರೆ KGF ಚಾಪ್ಟರ್ 2 ಆಗಲಿ, ಅದರಲ್ಲಿ ಇರೋ ಡೈಲಾಗ್ಸ್ ಅಂದರೆ ಪ್ರಪಂಚದಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ, ಈ ಥರದ ಡೈಲಾಗ್ಸ್ ತುಂಬ ಫೇಮಸ್ ಆಗಿರೋ ಡೈಲಾಗ್ಸ್ ಯೂಟ್ಯೂಬ್ದಲ್ಲಿ ಶಾರ್ಟ್ಸ್ ನೋಡೋಕ್ಕೆ ಶುರು ಮಾಡಿದೆ. ಆ ಶಾರ್ಟ್ಸ್ನ ಮತ್ತೆ ನೋಡಿ ಈ ಕನ್ನಡ ನನ್ನ ತಲೆಯಲ್ಲಿ ಫಿಟ್ ಆಗಿ ಹೋಗ್ಬಿಟ್ಟೆ. ಮತ್ತು ನಾನು ತುಂಬ ಹಳೆಯ ಮೂವೀಸ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೂವೀಸ್, ನನ್ನ ಗೆಳೆಯ ಅವರು ಕರ್ನಾಟಕದಿಂದ ಇದ್ದಾರೆ. ಸೊ ಅವರು ನನಗೆ ಹೇಳ್ದ, ನೀನು ಕನ್ನಡದ ಒಂದು ಹಳೆ ಮೂವೀಸ್ ನೋಡೋಕ್ಕೆ ಶುರು ಮಾಡು. ನಾನು ಹಳೆ ಮೂವೀಸ್ ನೋಡೋಕ್ಕೆ ಶುರು ಮಾಡಿದೆ. ಆದರೆ ಆ ಹಳೆ ಮೂವೀಸಲ್ಲಿ ಇರೋ ಕನ್ನಡ ಸ್ವಲ್ಪ ನನಗೆ ಜಾಸ್ತಿ ಕಷ್ಟವಾದ ಅನ್ನಿಸ್ತು. ನಾನು ನೋಡಿದೆ, ಆದರೆ ಅಷ್ಟೊಂದು ನೋಡಿಲ್ಲ. ಅದರಾದ ಮೇಲೆ ಉಪೇಂದ್ರ ಅಂತ ಒಂದು ವಿಚಿತ್ರ ಕ್ಯಾರೆಕ್ಟರ್ ನನ್ನ ಜೀವನದಲ್ಲಿ ಬಂತು ಈ ಕನ್ನಡದ ಮೂಲಕ. ಉಪೇಂದ್ರ ಅವರ ಮೂವೀಸ್ ನೋಡಿ ನಾನು ತುಂಬಾ ಇಂಪ್ರೆಸ್ ಆದೆ. ನಾನು ಕನ್ನಡ ಕಲಿತೆ ಮತ್ತು ನನ್ನ ಕನ್ನಡ ಕಲಿಯುವುದು ಏನಾದರೂ ಸಕ್ಸಸ್ಫುಲ್ ನಾನು ನನಗೆ ಹೇಳಲು ಶುರು ಮಾಡಿದೆ. ಯಾಕಂದರೆ ಉಪೇಂದ್ರ ಅವರ ಮೂವೀಸೇ ಇರೋದು ಒಂದು ದೊಡ್ಡ ಲೆವೆಲಲ್ಲಿ. ಆ ಥರದ ಮೂವೀಸ್ ನಾನು ನನ್ನ ಜೀವನದಲ್ಲಿ ನೋಡೇ ಇಲ್ಲ. ಸೊ ನನಗೆ ಅನಿಸ್ತು ಅದು ನನಗೆ ತುಂಬ ಪವರ್ ಕೊಟ್ಟಿದೆ ಉಪೇಂದ್ರ ಅವರ ಮೂವೀಸ್. ಉಪೇಂದ್ರ ನನ್ನ ಫೇವ್ರೆಟ್ ಡೈರೆಕ್ಟರ್, ಒಂದು ಫೇವ್ರೆಟ್ ಆ್ಯಕ್ಟರ್ ಕೂಡ. ಸೊ ಈ ಥರ ಮೂವೀಸ್ ನೋಡಿ ನಾನು ಕನ್ನಡವನ್ನು ಕಲಿತೆ. ಕನ್ನಡ ಆದಮೇಲೆ ನಾನು ತೆಲುಗುನ ಕೂಡ ಕಲಿತೆ. ತೆಲುಗು ಆದಮೇಲೆ ನಾನು ತಮಿಳನ್ನ ಕೂಡ ಕಲಿತೆ ಮತ್ತು ಕಲಿಯುತ್ತಾನೇ ಇದ್ದೀನಿ. ಯಾಕಂದರೆ ಭಾಷೆಯಲ್ಲಿ ನೀವು ಎಷ್ಟು ಬೇಕಾದರೂ ಅಷ್ಟು ಆಳವಾಗಿ ಹೋಗ್ಬೋದು. ಭಾಷೆಯಲ್ಲಿ ಒಂದು ಎಂಡ್ ಪಾಯಿಂಟ್ ಇರೋದಿಲ್ಲ. ನೀವು ನಿಮ್ಮ ಅಗತ್ಯ ಎಷ್ಟು ಇದೆ ಅಷ್ಟು ನೀವು ಪದಗಳನ್ನು ಕಲಿತರೆ ಸಾಕಾಗುತ್ತೆ. ಆದರೆ ನಿಮಗೆ ಹೋಗಬೇಕಾದ್ರೆ ನೀವು ಎಷ್ಟೋ ದೂರಲ್ಲಿ ಎಷ್ಟೋ ಆಳವಾಗಿ ಆ ಭಾಷೆಯಲ್ಲಿ ಹೋಗೋದು ಅದು ಹೇಳಿಕೊಡೋಕ್ಕಾಗಲ್ಲ. ಸೊ ಮುಂದಿನ ವೀಡಿಯೋಸ್ದಲ್ಲಿ ನಾನು ಮತ್ತೆ ನನ್ನ ಕನ್ನಡದ ಜರ್ನಿ ಬಗ್ಗೆ ಮತ್ತು ನನ್ನ ಕನ್ನಡದ ವಿವಿಧ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ.
ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಅದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.